ಹಲೋ ಸ್ನೇಹಿತರೆ, ಈ ವಿಡಿಯೋದ ಅಂತ್ಯದ ವೇಳೆಗೆ ಕಡಲೆಕಾಯಿ ಬೆಣ್ಣೆಯ ವ್ಯಾಪಾರ ಕಾರ್ಖಾನೆಯನ್ನು ಸ್ಥಾಪಿಸಲು ಯಾವ ಯಂತ್ರಗಳನ್ನು ಖರೀದಿಸಬೇಕು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಬಯಸಿದಾಗ ನಿಮ್ಮ ಕಾರ್ಖಾನೆಯನ್ನು ಹೇಗೆ ನವೀಕರಿಸಬೇಕು ಎಂಬುದು ನಿಮಗೆ ನಿಖರವಾಗಿ ತಿಳಿಯುತ್ತದೆ. ಕಡಲೆಕಾಯಿ ಬೆಣ್ಣೆಯ ವ್ಯವಹಾರವನ್ನು ಸ್ಥಾಪಿಸಲು ಬಯಸುವ ಯಾರಾದರೂ ಈ ವಿಡಿಯೋವನ್ನು ನೋಡಲೇಬೇಕು. ಕಡಲೆಕಾಯಿ ಬೆಣ್ಣೆಯ ವ್ಯವಹಾರವನ್ನು ಪ್ರಾರಂಭಿಸುವಾಗ ದಿನಕ್ಕೆ 40 ಕೆಜಿ ಕಡಲೆಕಾಯಿ ಬೆಣ್ಣೆಯನ್ನು ಉತ್ಪಾದಿಸುವ ಕಾರ್ಖಾನೆಯನ್ನು ಹೊಂದಿರುವುದು ಉತ್ತಮ. ನೀವು ಕಡಿಮೆ ಪ್ರಮಾಣದಲ್ಲಿ ಪ್ರಾರಂಭಿಸಿದರೆ ನೀವು 6 ರಿಂದ 12 ತಿಂಗಳಲ್ಲಿ ನಿಮ್ಮ ಯಂತ್ರಗಳನ್ನು ಮೇಲ್ದರ್ಜೆಗೇರಿಸಬೇಕಾಗುತ್ತದೆ. ಹೆಚ್ಚಿನದರೊಂದಿಗೆ ಪ್ರಾರಂಭಿಸುವುದರಿಂದ ದೀರ್ಘಕಾಲದವರೆಗೆ ಬಳಕೆಯಾಗದ ಸಾಮರ್ಥ್ಯಕ್ಕೆ ಕಾರಣವಾಗಬಹುದು. ಆರ್ಥಿಕವಾಗಿ 8 ಗಂಟೆಗಳ ಕೆಲಸದ ದಿನಕ್ಕೆ 40 ಕೆಜಿ ಸಾಮರ್ಥ್ಯದೊಂದಿಗೆ ಪ್ರಾರಂಭಿಸುವುದು ಬುದ್ಧಿವಂತಿಕೆಯಾಗಿದೆ. ನಂತರ ನಿಮ್ಮ ವ್ಯವಹಾರವು ಬೆಳೆದಂತೆ ನಿಮಗೆ 2 ಆಯ್ಕೆಗಳಿವೆ. 16 ಗಂಟೆಗಳ ಕೆಲಸದ ದಿನವು ಸಾಧ್ಯವಾಗದಿದ್ದರೆ 2 ರಿಂದ 3 ವರ್ಷಗಳ ನಂತರ ನೇರವಾಗಿ ದಿನಕ್ಕೆ 120 ಕೆಜಿಗೆ ಅಪ್ಗ್ರೇಡ್ ಮಾಡಿ. ನೀವು 16 ಗಂಟೆಗಳ ಕಾಲ ಕೆಲಸ ಮಾಡಲು ಸಾಧ್ಯವಾದರೆ ಮೊದಲು ದಿನಕ್ಕೆ 2 ಪಾಳಿಯಲ್ಲಿ ಕೆಲಸ ಮಾಡುವ ಮೂಲಕ ದಿನಕ್ಕೆ 80 ಕೆಜಿಗೆ ಹೆಚ್ಚಿಸಿ. ಒಮ್ಮೆ ನೀವು ದಿನಕ್ಕೆ 80 ಕೆಜಿ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತಿದ್ದರೆ ನಂತರ ದಿನಕ್ಕೆ 120 ಕೆಜಿಗೆ ಅಪ್ಗ್ರೇಡ್ ಮಾಡುವುದನ್ನು ಪರಿಗಣಿಸಿ. ಈಗ ನಿಮಗೆ ಅಗತ್ಯವಿರುವ ನಿಖರವಾದ ಯಂತ್ರಗಳನ್ನು ಆಳವಾಗಿ ಪರಿಶೀಲಿಸೋಣ. ದಿನಕ್ಕೆ 40 ಕೆಜಿ ಉತ್ಪಾದನಾ ಸಾಮರ್ಥ್ಯದ ಕಡಲೆಕಾಯಿ ಬೆಣ್ಣೆಯ ಮಧ್ಯಮ ಗಾತ್ರದ ವ್ಯವಹಾರವನ್ನು ಪ್ರಾರಂಭಿಸುವಾಗ ನಿಮಗೆ ಹಲವಾರು ರೀತಿಯ ಯಂತ್ರೋಪಕರಣಗಳು ಬೇಕಾಗುತ್ತವೆ. ಸಂಸ್ಕರಣೆಗಾಗಿ ನಿಮಗೆ ಕಡಲೆಕಾಯಿ ಹುರಿಯುವ ಯಂತ್ರ ಬೇಕಾಗುತ್ತದೆ. ಹುರಿದ ಹಸಿ ಕಡಲೆಕಾಯಿಗಳಿಗೆ ರುಚಿ ಮತ್ತು ವಿನ್ಯಾಸವನ್ನು ಹೆಚ್ಚಿಸಲು ಈ ಸಾಮರ್ಥ್ಯವು ಗಂಟೆಗೆ 25 ರಿಂದ 50 ಕೆಜಿಗಳಷ್ಟು ವೆಚ್ಚವಾಗುತ್ತದೆ. ಇದು ಸುಮಾರು 1.5 ಲಕ್ಷ ರೂಪಾಯಿಗಳು. ಅಲ್ಲದೆ ನಿಮಗೆ ಕಡಲೆಕಾಯಿ ಸಿಪ್ಪೆ ಸುಲಿಯುವ ಯಂತ್ರವೂ ಬೇಕಾಗುತ್ತದೆ. ಇದನ್ನು ಹುರಿದ ಕಡಲೆಕಾಯಿಯ ಹೊರಗಿನ ಸಿಪ್ಪೆ ತೆಗೆಯಲು ಬಳಸಲಾಗುತ್ತದೆ. ಈ ಸಾಮರ್ಥ್ಯವು ಗಂಟೆಗೆ 50 ರಿಂದ 60 ಕೆಜಿ. ಇದು ಸುಮಾರು 95,000 ರೂಪಾಯಿಗಳು. ನಂತರ ನಿಮಗೆ ಕಡಲೆಕಾಯಿ ಬೆಣ್ಣೆ ರುಬ್ಬುವ ಯಂತ್ರ ಬೇಕಾಗುತ್ತದೆ. ಹುರಿದ ಮತ್ತು ಸಿಪ್ಪೆ ಸುಲಿದ ಕಡಲೆಕಾಯಿಯನ್ನು ನುಣ್ಣಗೆ ರುಬ್ಬಿ ಮೃದುತ್ವ ಮತ್ತು ಸ್ಥಿರತೆಯನ್ನು ಸಾಧಿಸುತ್ತದೆ. ಸಾಮರ್ಥ್ಯ ಗಂಟೆಗೆ 50 ಕೆಜಿ. ಇದರ ವೆಚ್ಚ ಸುಮಾರು 1,40,000 ರೂಪಾಯಿಗಳಾಗಿರುತ್ತದೆ. ನಂತರ ನಿಮಗೆ ಕಡಲೆಕಾಯಿ ಬೆಣ್ಣೆಯನ್ನು ತುಂಬುವ ಯಂತ್ರ ಬೇಕಾಗುತ್ತದೆ. ಇದನ್ನು ಕಡಲೆಕಾಯಿ ಬೆಣ್ಣೆಯನ್ನು ಜಾಡಿಗಳಲ್ಲಿ ಅಥವಾ ಬಾಟಲಿಗಳಲ್ಲಿ ತುಂಬಲು ಬಳಸಲಾಗುತ್ತದೆ. ಈ ಸಾಮರ್ಥ್ಯವು ದಿನಕ್ಕೆ 2,000 ಬಾಟಲಿಗಳು. ಇದಕ್ಕೆ ಸುಮಾರು 89,500 ರೂಪಾಯಿ ವೆಚ್ಚವಾಗಲಿದೆ. ಇದು ಸ್ವಯಂಚಾಲಿತವಾಗಿ ತೂಕವನ್ನು ಹೊಂದಿರುತ್ತದೆ. ನಂತರ ನಿಮಗೆ ಕಡಲೆಕಾಯಿ ಬೆಣ್ಣೆ ಮುಚ್ಚುವ ಯಂತ್ರ ಬೇಕಾಗುತ್ತದೆ. ಇದನ್ನು ಸೀಲ್ಗಾಗಿ ತುಂಬಿದ ಕಡಲೆಕಾಯಿ ಬೆಣ್ಣೆಯನ್ನು ಮುಚ್ಚಲು ಬಳಸಲಾಗುತ್ತದೆ. ಈ ಸಾಮರ್ಥ್ಯವು ನಿಮಿಷಕ್ಕೆ 20 ಕ್ಯಾಪ್ಗಳನ್ನು ಹೊಂದಿದೆ. ಇದಕ್ಕೆ ಸುಮಾರು 26,000 ರೂಪಾಯಿ ವೆಚ್ಚವಾಗಲಿದೆ. ನಂತರ ನಿಮಗೆ ಕಡಲೆಕಾಯಿ ಬೆಣ್ಣೆಯ ಲೇಬಲಿಂಗ್ ಯಂತ್ರ ಬೇಕಾಗುತ್ತದೆ. ಬ್ರ್ಯಾಂಡಿಂಗ್, ಪೌಷ್ಟಿಕಾಂಶದ ಮಾಹಿತಿ ಮತ್ತು ಮುಕ್ತಾಯ ದಿನಾಂಕಗಳನ್ನು ಒಳಗೊಂಡಂತೆ ತುಂಬಿದ ಬಾಟಲಿಗಳಿಗೆ ಲೇಬಲ್ಗಳನ್ನು ಅನ್ವಯಿಸುತ್ತದೆ. ಈ ಸಾಮರ್ಥ್ಯ ನಿಮಿಷಕ್ಕೆ 30 ಬಾಟಲಿಗಳು. ಇದರ ವೆಚ್ಚ ಸುಮಾರು 1 ಲಕ್ಷ ರೂಪಾಯಿಗಳಾಗಿರುತ್ತದೆ. ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ. ಆಲ್ ದಿ ಬೆಸ್ಟ್.